ವಯನಾಡಿನಲ್ಲಿ 30 ಜನರನ್ನ ರಕ್ಷಣೆ ಮಾಡಿದ ವ್ಯಕ್ತಿಯೇ ಸಾವನ್ನಪ್ಪಿರುವ ದುರಂತ ಘಟನೆ ನಡೆದಿದೆ. ರಕ್ಷಣೆ ಮಾಡಿ ಮೃತಪಟ್ಟಿದ್ದಾರೆ ಕೂಲಿ ಕೆಲಸಗಾರ ಪ್ರಜೀಶ್. ಭೀಕರ ದುರಂತದ ಸಮಯದಲ್ಲಿ ಪ್ರಜೀಶ್ 30 ಜನರನ್ನ ರಕ್ಷಣೆ ಮಾಡಿದ್ದಾರೆ. ಸೇತುವೆ ದಾಟುವ ಸಂದರ್ಭದಲ್ಲಿ ದುರಂತ ಸಂಭವಿಸಿ ಕೊಚ್ಚಿ ಹೋಗಿದ್ದಾರೆ ಪ್ರಜೀಶ್. ಅವರು ಆ ದುರಂತ ಸಂಭವಿಸಿದ ಆ ಸಂದರ್ಭದಲ್ಲಿ ಸುತ್ತಮುತ್ತಲಿದ್ದ 30 ಜನರನ್ನ ರಕ್ಷಣೆ ಮಾಡಿದ್ದಾರಂತೆ. ಅವರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡೋ ಸಂದರ್ಭದಲ್ಲಿ ಸೇತುವೆ ಕೊಚ್ಚಿ ಹೋಗಿ ಪ್ರಜೀಶ್ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಫೋಟೋ ಏನು ಗಮನಿಸ್ತಿದ್ದೀರಿ, ಪ್ರಜೀಶ್ ಅವರ ಭಾವಚಿತ್ರ. 30 ಜನರನ್ನ ರಕ್ಷಣೆ ಮಾಡಿ ಕಡೆಗೆ ತಾವೇನೆ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಇಂಥ ಅನೇಕ ಘಟನೆಗಳು ವಯನಾಡಿನಲ್ಲಿ ಸಂಭವಿಸಿದಂತಹ ಭೀಕರ ಭೂಕುಸಿತದ ಸಂದರ್ಭದಲ್ಲಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಲೈವ್ ಕನೆಕ್ಟೆಡ್ ಇದ್ದಾರೆ. ನಾಗೇಂದ್ರ ಬಾಬು, 30 ಜನರನ್ನ ರಕ್ಷಿಸಿದಾತನೇ ಬದುಕುಳಿಲಿಲ್ಲ. ಇಂತಹ ಅನೇಕ ದುರಂತಗಳಿಗೆ ಸಾಕ್ಷಿಯಾಗಿ ಹೋಗಿದೆ ವಯನಾಡು. ಇನ್ನು ಅನೇಕರು ಬದುಕುಳಿದಿರಬಹುದು ಅನ್ನೋ ಆಶೆಯೊಂದಿಗೆ ಈ ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಾರೆ ಮಾಹಿತಿ ಹಾಗೆ ಇವತ್ತು ನಡೀತಾ ಇರುವ ಈ ಶೋಧ ಕಾರ್ಯ, ಇದರ ಡೀಟೇಲ್ಸ್ ಅನ್ನ ಹಂಚ್ಕೊಳ್ತಾ ಹೋಗೋದಾದ್ರೆ ನಾಗೇಂದ್ರ ಬಾಬು. ಎಸ್ ಸ್ಮಿತಾ, ಈಗ ರಿಪಬ್ಲಿಕ್ ಕನ್ನಡ ಟೀಮ್ ಈ ಜಾಗಕ್ಕೆ ಬಂದು ತಲುಪಿದೆ. ನಿನ್ನೆ ಕೂಡ ಈ ಜಾಗಕ್ಕೆ ಬಂದು ಒಂದು ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಈ ಒಂದು ಜಾಗ ಇದೆಯಲ್ಲ, ಇದು ಪಿಂಜಾರ ಬೆಟ್ಟಂ ಅನ್ನುವ ಜಾಗ. ಅಂದ್ರೆ ಇದರ ಕೆಳಭಾಗದಲ್ಲಿರೋದು ಮಂಡಕೈ, ಅದರ ಕೆಳಭಾಗದಲ್ಲಿರುವಂತದ್ದು ಚೂರನ್ಮಲೈ. ನೋಡಿ, ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವರಿದ್ದಾರೆ, ಅವರು ನಮಗೆ ಈ ಎಲ್ಲಾ ದೃಶ್ಯಗಳನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಈ ಜಾಗದಲ್ಲಿ ಇಲ್ಲೆಲ್ಲ ಬಂಡೆ ಕಲ್ಗಳಿದೆಯಲ್ಲ ಸ್ಮಿತಾ, ಇದೆಲ್ಲವೂ ಕೂಡ ಅಲ್ಲಿ ಮೇಲ್ಗಡೆ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಆ ಒಂದು ಅರಣ್ಯ ಪ್ರದೇಶದಿಂದ ಬಂದಂತಹ ಒಂದು ಅವಶೇಷಗಳು, ಇದೆಲ್ಲವೂ ಕೂಡ ಬಂಡೆಕಲ್ಗಳು. ಈ ಜಾಗದಲ್ಲಿ ಸ್ಮಿತಾ 15 ಮನೆಗಳಿತ್ತು. 15 ಮನೆಗಳಿತ್ತು. ಎಲ್ಲ ನಮಗೆ ನಮ್ಮ ಕ್ಯಾಮರಾಮನ್ ಈಗ ಗ್ರಾಮ ಇತ್ತ ಅಂತೇಳಿ ಅದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿಯ ಒಂದು ಜಾಗ ಈಗ ನೋಡಿ, ಒಂದು ಚುಲಿಯಾ ನದಿ ಏನಿದೆ, ಆ ಒಂದು ನದಿಯಲ್ಲಿ ಹರಿತಾ ಇದೆ. ನೋಡಿ, ಯಾವಾಗಲೂ ಕೂಡ ಇಲ್ಲಿ ನದಿ ಹರಿತಾ ಇರುತ್ತೆ. ಆದ್ರೆ ಈ ನದಿ ಹರಿಯುವಂತ ಜಾಗ ಇದೆಯಲ್ಲ, ಅಲ್ಲಿ ನಮಗೆ ನಮ್ಮ ಕ್ಯಾಮರಾಮನ್ ನನ್ನ ಹತ್ರ ಬರ್ತಾರೆ. ಅದೇ ರೀತಿಯಾಗಿ ಅವರು ಕೆಲಸವನ್ನ ಒಂದು ದೊಡ್ಡದಾದಂತ ಅರಣ್ಯ ಪ್ರದೇಶ ಕಾಣಿಸ್ತಾ ಇದೆಯಲ್ಲ, ಅದೇ ಅರಣ್ಯ ಪ್ರದೇಶ. ಪ್ರಮುಖವಾಗಿ ಎಲ್ಲವೂ ಕೂಡ ಬಂಡೆಕಲ್ಲುಗಳಿದೆ. ಈ ಒಂದು ಬಂಡೆಕಲ್ಲುಗಳ ಅಡಿಯಲ್ಲಿ ಚುಲಿಯಾರ್ ನದಿ ಅನ್ನುವ ಒಂದು ನದಿ ಹರಿತಾ ಇದೆ. ಆ ನದಿ ಹರಿತಾ ಇರುವಂತ ಜಾಗ ನೋಡಿ, ಅಲ್ಲಿ ನಮಗೆ ಹಾಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮುಂದೆ ಹೋದ್ರೆ ನಮಗೆ ಅತಿ ಪ್ರಮುಖವಾಗಿ ಒಂದೊಂದು ದೊಡ್ಡದಾದಂತ ಅರಣ್ಯ ಪ್ರದೇಶ ಕಾಣಿಸ್ತಾ ಇದೆಯಲ್ಲ, ಅದೇ ಅರಣ್ಯ ಪ್ರದೇಶದಲ್ಲಿ ಮೊದಲು ಲ್ಯಾಂಡ್ ಸ್ಲೈಡ್ ಆದಂತಹ ಜಾಗದ ನೈಜ ದೃಶ್ಯಾವಳಿನ ಲೈವ್ ಅಲ್ಲಿ ತೋರಿಸುವಂತ ಕೆಲಸವನ್ನ ಈಗ ರಿಪಬ್ಲಿಕ್ ಆ ಒಂದು ದೃಶ್ಯಾವಳಿಯನ್ನ ನಾವೀಗ ಏನು ನೋಡ್ತಾ ಸ್ಮಿತಾ, ಅಲ್ಲಿ ಅದೇ ಜಾಗದಲ್ಲಿ ಮೊದಲಿಗೆ ಗುಡ್ಡ ಆದಂತಹ ಜಾಗ ನೋಡಿ, ಈಗ ಅಲ್ಲಿ ಮೋಡ ವಾತಾವರಣ ಏನು ಮಂಜು ಕವಿಯುವಂತಹ ಒಂದು ದೃಶ್ಯಗಳನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಆ ಒಂದು ಜಾಗದಲ್ಲಿ ಮೊದಲಿಗೆ ಅಲ್ಲಿ ಗುಡ್ಡ ಕುಸಿತ ಆಗಿದ್ದು. ಆ ಕೆಲವೇ ಕ್ಷಣಗಳಲ್ಲಿ ಆ ಜಾಗಕ್ಕೂ ಕೂಡ ಹೋಗುವಂತ ಕೆಲಸವನ್ನ ಮಾಡ್ತೀವಿ. ನೋಡಿ, ಅಲ್ಲಿ ಗುಡ್ಡ ಕುಸಿತಿದ್ದು, ಅಲ್ಲಿಂದ ಎಲ್ಲವೂ ಕೂಡ ಕುಚ್ಕೊಂಡೆ. ಈ ಎಲ್ಲಾ ಬಂಡೆ ಕಲ್ಲುಗಳು ಕೂಡ ಮನೆಯ ಮೇಲೆ ಬಂದು ಬಿದ್ದಿರುವಂತದ್ದು ಸ್ಮಿತಾ. ನೋಡಿ, ಎಲ್ಲ ಬಂಡೆ ಕಲ್ಲುಗಳು ಕೂಡ ಮನೆ ಮೇಲೆ ಬಂದು ಬಿದ್ದಿದೆ. ಈ ಜಾಗದಲ್ಲಿ ಈಗ ಆರ್ಮಿ ತಂಡ ರೆಸ್ಕ್ಯೂ ಆಪರೇಷನ್ ಅನ್ನ ಮುಂದುವರೆಸಿದೆ. ಜೊತೆಗೆ ಈಗ ನೋಡಿ, ಈ ಒಂದು ಪಿಂಜಾರ ಬೆಟ್ಟಂ ಅನ್ನುವ ಜಾಗ ಇದೆ, ಇದೊಂದು ಪ್ರೈವೇಟ್ ಪ್ಲೇಸ್ ಆಗಿತ್ತು. ಈ ಒಂದು ಜಾಗದಲ್ಲಿ ಸುಮಾರು 97 ಮನೆಗಳಿದ್ದು, ಆ 97 ಮನೆಗಳ ಪೈಕಿ ಕೆಲವು ಮನೆಗಳು ಮಾತ್ರ ಉಳಿದುಕೊಂಡಿದೆ. ಇನ್ನೆಲ್ಲಾ ಮನೆಗಳು ಕೂಡ ಸರ್ವನಾಶ ಆಗಿರುವಂತದ್ದು. ಅಂದ್ರೆ ಅವತ್ತು ಮೊದಲು 1:30 ಸುಮಾರಿಗೆ ಗುಡ್ಡ ಕುಸಿತ ಆಯ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ನಮಗೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ನೋಡ್ತಾ ಇದೀವಿ. ಅದು ಅರಣ್ಯ ಪ್ರದೇಶದಲ್ಲಿ ಆದಂತ ಘಟನೆ. ಅದಾದ ಬಳಿಕ ಎರಡನೇ ಬಾರಿಗೂ ಕೂಡ, ಅಂದ್ರೆ ಬೆಳಗ್ಗೆ 4:15 ಸುಮಾರಿಗೆ ಎರಡನೇ ಬಾರಿ ಆದಾಗ ದೊಡ್ಡ ಮಟ್ಟದಲ್ಲಿ ಶಬ್ದ ಕೇಳುತ್ತೆ. ಶಬ್ದ ಕೇಳಿದಾಗ ಕೇವಲ ಕೆಲವೇ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಈ ಜಾಗದಲ್ಲಿ ಡೆತ್ ಸ್ಕ್ವಾಡ್ಗಳು ಕೂಡ ಬಂದಿದೆ.
ಆರ್ಮಿ ತಂಡ ಬಂದಿದೆ, NDRF ತಂಡ ಬಂದಿದೆ. ಮಾಹಿತಿಯನ್ನ ಆಧರಿಸಿ ಈಗಷ್ಟೇ ಆರ್ಮಿ ತಂಡವು ಕೂಡ ಇಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಈ ಜಾಗದಲ್ಲಿ ಡಾಕ್ ಸ್ಕ್ವಾಡ್ಗಳು ಕೂಡ ಬಂದಿದೆ, ಆರ್ಮಿ ತಂಡ ಬಂದಿದೆ, NDRF ತಂಡ ಬಂದಿದೆ, ಜೊತೆಗೆ SDRF ತಂಡ ಬಂದಿದೆ, ರಕ್ಷಣಾ ಪಡೆಗಳು ಬಂದಿದೆ, ಸ್ಥಳೀಯ ನಿವಾಸಿಗಳು ಕೂಡ, ಅಂದ್ರೆ ಕೇರಳದ ಸ್ಥಳೀಯ ನಿವಾಸಿಗಳು ಕೂಡ. ಕೇರಳದಿಂದ ಅಷ್ಟೇ ಅಲ್ಲ ಸ್ಮಿತಾ, ನಾವೀಗ ದಾರಿಗನ್ನ ಬರ್ತಾ ನೋಡಿದ್ವಿ, ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಸ್ವಯಂ ಪ್ರೇರಿತವಾಗಿ ಇಲ್ಲಿಗೆ ಬಂದು ಅವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ನೋಡಿ, ಇನ್ನು ನಮ್ಮ ಕ್ಯಾಮರಾಮನ್ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಆ ಒಂದು ಮುಂದಿನ ಜಾಗದಲ್ಲಿ ಇನ್ನು ಮನೆಗಳು ಧ್ವಂಸ ಆಗಿದೆ, ಆ ಒಂದು ಜಾಗವನ್ನ ಕೂಡ ತೋರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ನೋಡಿ, ಈಗ ಪುಂಜಾರಬೆಟ್ಟಂ ಅನ್ನುವ ಜಾಗ ಖಾಸಗಿ ಜಾಗ ಆಗಿತ್ತು. ಈ ಜಾಗದಲ್ಲಿ ಸಾಕಷ್ಟು ಮನೆಗಳು ಎಲ್ಲವೂ ಕೂಡ ಧ್ವಂಸ ಆಗಿದೆ. ಇವತ್ತು ಇಲ್ಲಿ ಒಂದೊಂದು ಕಥೆಗಳು ಕೂಡ ನೋಡಿ, ಆಟೋಗಳು ಜಖಮಾಗಿದೆ, ಮನೆಗಳು ಜಖಮಾಗಿದೆ, ಅವಶೇಷಗಳ ಅಡಿಯಲ್ಲಿ ಆ ಒಂದು ಮನೆಗಳು ಕೂಡ ನೋಡಿ. ಅಲ್ಲಿ ನಮ್ಗೇನೀಗ ನಾವು ದೃಶ್ಯ ನೋಡ್ತಾ ಇದೀವಿ, ಅದು ಆಟೋ. ಆ ಒಂದು ಆಟೋ ಕಂಪ್ಲೀಟ್ ಆಗಿ ಜಖಮ್ ಆಗಿರೋದನ್ನ ನಾವೀಗ ಅಲ್ಲಿ ನಾವು ನಮ್ಮ ವೀಕ್ಷಕರಿಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನೋಡಿ, ಇಲ್ಲಿ ಆಟೋಗಳಿದೆ ನೋಡಿ. ಆ ಜಾಗದಿಂದ ಅವರು ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವರು ಬರ್ತಾ ಇದ್ದಾರೆ ನಮ್ಮ ವೀಕ್ಷಕರಿಗೆ ಎಲ್ಲಾ ದೃಶ್ಯಗಳನ್ನ ತೋರಿಸುವ ಸಲುವಾಗಿ. ನಾವು ಇನ್ನು ಮುಂದಕ್ಕೆ ಹೋಗ್ತೀವಿ. ಮುಂದಕ್ಕೆ ಹೋದಂತ ಸಂದರ್ಭದಲ್ಲಿ ನಮಗೆ ಇನ್ನೂ ಕೂಡ ಅಲ್ಲಿ ಸಾಕಷ್ಟು ದೃಶ್ಯಗಳಿದೆ. ಅಂದ್ರೆ ಅಲ್ಲಿ ಮನೆಗಳು ಧ್ವಂಸ ಆಗಿದೆ ನೋಡಿ. ಅಲ್ಲಿ ಒಂದು ಮನೆಯ ಮೇಲೆ ಹಾಕುವಂತ ಚಾವಣಿಗಳಿದೆಯಲ್ಲ, ಆ ಭಾಗದಲ್ಲಿ, ಆ ಮನೆಯ ಪಕ್ಕದಲ್ಲಿ ರಾಶಿಗಳನ್ನ ಎತ್ತಿ ಹಾಕಲಾಗಿದೆ. ಇಲ್ಲಿಗೆ ಬರೋದಕ್ಕೆ ಕೂಡ ಆಗ್ತಾ ಇರಲ್ಲ. ನಿನ್ನೆ ಬೆಳಗ್ಗೆ ಇಲ್ಲಿಗೆ ಬಂದಂತಹ ರಕ್ಷಣಾ ಪಡೆಗಳು ನೋಡಿ, ಆ ಮನೆಯ ಮುಂದೆಗಡೆ ಒಂದಷ್ಟು ರಿಪೀಸ್ಗಳನ್ನು ಹಾಕಿದ್ದಾರೆ. ಆ ರಿಪೀಸ್ಗಳನ್ನೆಲ್ಲವೂ ಕೂಡ ಎತ್ತಿ ಹಾಕಿ ಈಗ ಆರ್ಮಿಯವರು ಜೊತೆಗೆ ರಕ್ಷಣಾ ಪಡೆಗಳು ಹೋಗೋದಕ್ಕೆ ಒಂದಷ್ಟು ದಾರಿನ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲೆಲ್ಲರೂ ಕೂಡ ಬಂದಿರುವಂತಹ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಜಾಗದಲ್ಲಿ ಈಗ ಹುಡುಕ ನಡೆಸ್ತಿದ್ದಾರೆ. ಸ್ಮಿತಾ, ಇಲ್ಲಿಯವರೆಗೂ ಕೂಡ ಇಲ್ಲಿ ಎಷ್ಟು ಜನ ನಾಪತ್ತೆ ಆಗಿದ್ದಾರೆ ಅನ್ನುವ ಒಂದು ಮಾಹಿತಿ ಕೂಡ ಇಲ್ಲ. ಆ ಒಂದು ಮಾಹಿತಿಯನ್ನ ಆಧರಿಸಿ ಈಗ ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ನೋಡಿ, ಇಲ್ಲೊಂದು ಮನೆ ಇತ್ತು, ಮನೆಯು ಕೂಡ ಕಂಪ್ಲೀಟ್ ಆಗಿ ಧ್ವಂಸ ಆಗಿದೆ. ನೋಡಿ, ಆ ಮನೆಯ ಜಾಗದಲ್ಲಿ ನಾನು ನಿಂತು ಬರ್ತಾ ಇರುವಂಥದ್ದು ನೋಡಿ, ಪಿಲ್ಲರ್ ಕೂಡ ನೋಡಿ ಯಾವ ರೀತಿ ಈ ಒಂದು ಮನೆ ಇಲ್ಲಿತ್ತು ಅಂತ ಹೇಳಿ ಗೊತ್ತಾಗೋದಿಲ್ಲ, ಅಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನೋಡಿ, ಇಲ್ಲಿ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಈಗ ನಮಗೆ ಚುಲಿಯಾ ನದಿಯನ್ನ ತೋರಿಸೋ ಕೆಲಸವನ್ನ ಮಾಡ್ತಾರೆ, ಯಾವ ರೀತಿಯಾಗಿ ನದಿ ಹರಿತಾ ಇದೆ ಅಂತೇಳಿ. ಒಂದು ಯಾವಾಗಲೂ ಕೂಡ ಇದೇ ರೀತಿಯಾಗಿ ಹರಿಯುತ್ತೆ, ಆದ್ರೆ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ಅಲ್ಲಿಂದ ಎಲ್ಲವೂ ಕೂಡ ಇಲ್ಲಿಗೆ ಬಂದು ಎಲ್ಲವನ್ನು ಕೂಡ ಧ್ವಂಸ ಮಾಡಿ. ನೋಡಿ, ಮನೆಯ ಪಿಲ್ಲರ್ಗಳು ನೋಡಿ. ಇವತ್ತು ಇಲ್ಲಿ ಈಗಷ್ಟೇ ನಾನು ಮಾತಾಡ್ದೆ ನೋಡಿ, ಇಲ್ಲಿ ಒಂದು ಮೂಕ ರೋದನೆ ಯಾವ ರೀತಿಯಾಗಿದೆ ಅಂತಂದ್ರೆ, ಒಂದು ಶ್ವಾನ ತನ್ನ ಮಾಲೀಕನಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದೆ. ಇಂಥ ಒಂದು ಕಥೆಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದು ಯಾವಾಗಲೂ ಕೂಡ ಹರಿತಾ ಇರುತ್ತೆ ನದಿ. ಆ ನದಿಯ ಪಕ್ಕದಲ್ಲಿರುವಂತ ಗ್ರಾಮ